ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ್. ನಮ್ಮ ಸಮಾಜದಲ್ಲಿ ಇಂದಿಗೂ ಕೇಳೋ ಒಂದು ಪ್ರಶ್ನೆ ಇದೆ, ಹೆಣ್ಮಕ್ಳು ಕೆಲಸ ಮಾಡಬೇಕಾ ಬೇಡವಾ ಅಂತ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದರೆ ಈಗಿನ ಜಗತ್ತು ಬದಲಾವಣೆ ಆಗಿದೆ. ಆದರೂ ಒಂದೊಂದು ಕಡೆ ಇದು ನಡೀತಾನೇ ಇದೆ ಅಲ್ವಾ ಫ್ರೆಂಡ್ಸ್? ಆದರೆ ನಿಜ ಹೇಳಬೇಕಂದ್ರೆ ಕಾಲ ತುಂಬ ಬದಲಾಗಿದೆ. ಇವತ್ತು ಹೆಣ್ಮಕ್ಳು ಕೂಡ ಗಂಡಸರಾಗೆ ಓದಿಕೊಂಡು ತಮ್ಮ ಕನಸುಗಳನ್ನು ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ತಮ್ಮದೇ ಆದ ಐಡೆಂಟಿಫೈ ಬೇಕು ಅಂತ ಅವ್ರಿಗೆ ತುಂಬ ಆಸೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಪರಿಸ್ಥಿತಿ ಬೇರೆಯೇ ಇತ್ತು. ಅಂದರೆ ಆ ಟೈಮಲ್ಲಿ ಹೆಣ್ಮಕ್ಳು ಹೆಚ್ಚು ಅವಕಾಶ ಇರಲಿಲ್ಲ ಅವ್ರಿಗೆ. ಆದರೆ ಇವತ್ತು ತುಂಬ ಅವಕಾಶಗಳಿದೆ, ಎಜುಕೇಷನ್ ಇದೆ, ಮತ್ತು ಸಪೋರ್ಟ್ ಸಿಗ್ತಾ ಇದೆ. ಆದರೂ ಕೆಲವರು ಇನ್ನೂ ಕೆಲಸ ಮಾಡಬೇಡ ಅಂತ ಒಂದೊಂದು ಮನೇಲಿ ನಡೀತಾನೇ ಇರುತ್ತೆ. ಇದು ಸರಿಯೇ ಅಂತ ನಾವು ಯೋಚಿಸಬೇಕು. ಮೊದಲಾಗಿ ಒಂದು ಹೆಣ್ಣು ಓದಿ ತನ್ನ ಪ್ರತಿಭೆ ಬಳಸಿ ಕೆಲಸ ಮಾಡಿದರೆ ಅದರಲ್ಲಿ ತಪ್ಪೇನಿದೆ ಅಲ್ವಾ? ಹೆಣ್ಣು ಮಕ್ಕಳು ಕೆಲಸ ಮಾಡಿದರೆ ಮೊದಲನೆಯದು ಅವರಿಗೆ ಸ್ವಂತ ಆದಾಯ ಬರುತ್ತದೆ. ಇದರಿಂದ ಯಾರಿಗೂ ಅವಲಂಬನೆ ಇರೋದಿಲ್ಲ. ತಮ್ಮ ಖರ್ಚುಗಳಿಗೆ, ತಮ್ಮ ಕನಸುಗಳಿಗೆ ಯಾರನ್ನೂ ಕೇಳಬೇಕಾಗಿದ್ದಿಲ್ಲ. ಇದು ಒಬ್ಬ ಹೆಣ್ಣಿಗೆ ತುಂಬ ದೊಡ್ಡ ಶಕ್ತಿ ಮತ್ತು ಕಾನ್ಫಿಡೆಂಟ್ ಕೂಡ ತುಂಬ ಹೆಚ್ಚಾಗುತ್ತದೆ. ನಾನು ಕೂಡ ಮಾಡಬಹುದು ಅನ್ನೋ ಭಾವನೆ ಬರುತ್ತದೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಮನೆಯ ಆರ್ಥಿಕ ಪರಿಸ್ಥಿತಿ. ಇವತ್ತು ಒಂದೇ ಆದಾಯದಿಂದ ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ. ಅದುವೇ ಈ ಥರ ಬೆಂಗಳೂರು ಸಿಟಿ ಅಂತಲ್ಲ, ಎಲ್ಲ ಕಡೆನೂ ಒಬ್ಬರು ಸಂಬಳ ನಂಬ್ಕೊಂಡು ಇರೋದು ತುಂಬ ಕಷ್ಟ ಆಗುತ್ತದೆ ಫ್ರೆಂಡ್ಸ್. ಹೆಣ್ಣು ಕೂಡ ಕೆಲಸ ಮಾಡಿದರೆ ಮನೆಯ ಹೊರೆ ಅರ್ಧ ಆಗುತ್ತದೆ. ಮಕ್ಕಳಿಗೆ ಒಳ್ಳೆಯ ಶಾಲೆನೇ ಸೇರಿಸ್ಬೋದು, ಮತ್ತು ಒಳ್ಳೆಯ ಫ್ಯೂಚರ್ ಕೊಡ್ಬೋದು ಮಕ್ಕಳಿಗೆ. ಕುಟುಂಬದಲ್ಲಿ ಸಂತೋಷ ಕೂಡ ಹೆಚ್ಚಾಗುತ್ತದೆ. ಹೆಣ್ಣು ಕೆಲಸ ಮಾಡ್ತಾಯಿದ್ರೆ ಅದು ಅವಳಿಗೆ ಅಲ್ಲ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇವತ್ತು ಡಾಕ್ಟರ್ಸ್, ಟೀಚರ್ಸ್, ಪೊಲೀಸ್, ಇಂಜಿನಿಯರ್ಸ್ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಹೆಣ್ಣು ಮಕ್ಕಳು ಸಾಧನೆ ಮಾಡ್ತಾಯಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ ನಮಗೆ ಹೆಮ್ಮೆ ಆಗುತ್ತದೆ. ಇದರಿಂದ ಸಮಾಜದ ಬೆಳವಣಿಗೆ ಕೂಡ ಆಗುತ್ತದೆ. ಆದರೆ ಇನ್ನು ಕೆಲವು ಸಮಸ್ಯೆಗಳು ಇವೆ. ಕೆಲವೊಮ್ಮೆ ಮನೆ ಮತ್ತು ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತದೆ. ಕೆಲವರು ಸಪೋರ್ಟ್ ಕೊಡ್ತಾರೆ ಮನೆಯಲ್ಲಿ, ಮತ್ತು ಕೆಲವರು ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ. ಮನೆ ಕೆಲಸ ಮಾಡೋದು ಬರೀ ಹೆಣ್ಣೆ ಅಂತ ಹೆಣ್ಮೇಲೆ ಎಲ್ಲ ಹೊರೆ ಹಾಕ್ತಾರೆ. ಇದು ತಪ್ಪು. ಗಂಡಸರು ಕೂಡ ಮನೆಯ ಕೆಲಸದಲ್ಲಿ ಸಹಾಯ ಮಾಡಬೇಕು. ಅದು ಕುಟುಂಬದ ಜವಾಬ್ದಾರಿ, ಒಬ್ಬರದೇ ಅಲ್ಲ. ಒಬ್ಬ ಅಮ್ಮ ಕೆಲಸ ಮಾಡ್ತಾ ಇದ್ದರೆ ಮಕ್ಕಳ ಮೇಲೆ ಅದರ ಪ್ರಭಾವ ತುಂಬ ಒಳ್ಳೆಯದು. ಮಕ್ಕಳು ತಮ್ಮ ಅಮ್ಮನನ್ನು ನೋಡಿ ನಾವು ಕೂಡ ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅಂತ ಕಲಿಯುತ್ತಾರೆ. ಅವರಿಗೆ ರೆಸ್ಪೆಕ್ಟ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಎಲ್ಲವೂ ನ್ಯಾಚುರಲಿ ಬರುತ್ತದೆ. ಅಮ್ಮ ಸ್ಟ್ರಾಂಗ್ ಆಗಿದ್ದರೆ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಅಲ್ವಾ ಫ್ರೆಂಡ್ಸ್? ಒಂದೊಂದು ಮನೆಯಲ್ಲಿ ಒಂದೊಂದು ಅರ್ಥ ಮಾಡ್ಕೊಳ್ತಾರೆ. ಕೆಲವರು ಮನೆಯಲ್ಲಿ ಹೆಣ್ಣು ಕೆಲಸ ಮಾಡಿದರೆ ಮನೆ ಕಡೆ ಗಮನ ಹರಿಸಲ್ಲ, ನೋಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ಅದು ಸತ್ಯ ಅಲ್ಲ. ತುಂಬ ಹೆಣ್ಮಕ್ಳು ತಮ್ಮ ಕೆಲಸ ಮತ್ತು ಕುಟುಂಬ ಎರಡೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅದು ಅವರ ಪ್ರತಿಭೆ ಅಥವಾ ಅವರ ಕುಟುಂಬದ ಬಗ್ಗೆ ಪ್ರೀತಿ ಅಂತಲೇ ಹೇಳ್ಬೋದು. ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಅವರು ಇನ್ನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ನಿಜ ಹೇಳಬೇಕಂದ್ರೆ ಹೆಣ್ಣು ದುರ್ಬಲ ಅಲ್ಲ, ಅವಳು ತುಂಬ ಶಕ್ತಿ. ಒಂದು ಮನೆ ಕಟ್ಟಲೂಬಹುದು, ಒಂದು ಕುಟುಂಬವನ್ನು ಕಾಪಾಡಬಹುದು, ಬೇಕಾದರೆ ಸಮಾಜವನ್ನೇ ಬದಲಾಯಿಸಬಹುದು. ಅವಳಿಗೆ ಅವಕಾಶ ಕೊಟ್ಟರೆ ಸಾಕು, ಅವಳು ಏನು ಮಾಡಬಲ್ಲಳು ಅಂತ ತೋರಿಸ್ತಾಳೆ. ಆದ್ದರಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಮತ್ತು ಅವರ ಕನಸುಗಳನ್ನು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ಕೆಲಸ ಇಷ್ಟ ಅಥವಾ ಓದಿಸ್ಬೇಕಾ ಚೆನ್ನಾಗಿ, ಏನೋ ಅವರ ಆಸೆಗಳು ಏನಂತ ತಿಳ್ಕೊಂಡು ನಾವು ಅವ್ರಿಗೆ ಬೆಂಬಲವಾಗಿ ನಿಂತರೆ ನಿಜವಾಗ್ಲೂ ಹೆಣ್ಣು ಮನೆಯ ಕಣ್ಣು ಅಂತ ಗಾದೆ ಮಾತೇ ಇದೆ. ಅದು ನಿಜವಾಗ್ಲೂ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಎಂತ ಗೊತ್ತಾ, ಹೆಣ್ಮಕ್ಳು ಈ ಕೆಲಸ ಆ ಕೆಲಸ ಅಂತಲ್ಲ, ಯಾವುದೋ ಒಂದು ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ, ಇವಾಗ ಮನೇಲಿ ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಎಷ್ಟೊಂದು ಕೆಲಸಗಳಿರುತ್ತೆ ಮನೇಲಿ ಮಾಡೋ ಅಂಥದ್ದು. ಮತ್ತು ಟೈಲರಿಂಗ್ ಕಲ್ತ್ಕೊಂಡಿರ್ತಾರೆ, ಟೈಲರಿಂಗ್ ಮಾಡ್ತಾರೆ. ಈಗಂತೂ ಒಂದು ಇಷ್ಟುದ್ದ ಹೊಲಿಗೆ ಹಾಕಿದ್ರೆ ಸಾಕು, 50 ರೂಪಾಯಿ 40 ರೂಪಾಯಿ ಅಂತ ಇರುತ್ತೆ. ಆ ಟೈಲರಿಂಗ್ ಕಲ್ತ್ಕೊಂಡು ಹೊಲಿಗೆ ಮಿಷಿನ್ ತೊಗೊಂಡು ಮನೇಲೇ ಮಾಡ್ಬೋದು. ಸುಮಾರು ಜನ ಅಡುಗೆ ಚೆನ್ನಾಗಿ ಗೊತ್ತಿರೋರು ಮದುವೆ ಸಮಾರಂಭ ಯಾವ ಫಂಕ್ಷನ್ಗಳಿಗಾದರೂ ಅಡುಗೆ ಮಾಡಿಕೊಡ್ತಾರೆ. ಇದು ಒಂದು ಚಿಕ್ಕ ಕೆಲಸ ಆಗುತ್ತೆ.
ಮತ್ತು ಈಗಿನ ಹೆಣ್ಮಕ್ಳಂತೂ ಈ ಕೆಲಸ ಮಾಡಲ್ಲ ಅನ್ನಂಗಿಲ್ಲ ಫ್ರೆಂಡ್ಸ್. ಪೆಟ್ರೋಲ್ ಬಂಕಲ್ಲಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ನಮ್ಮ ಹೆಣ್ಮಕ್ಳು ಇಷ್ಟು ಮುಂದುವರೆದಿದ್ದಾರಲ್ಲಪ್ಪ, ಮತ್ತು ಹಂಗೆ ಅವ್ರ ಮನೆ ಕಡೆ ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ ಅಂತ ನೋಡೋಕ್ಕೆ ಕೇಳೋಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ್. ನಿಮಗೆ ಎಲ್ಲೇ ಒಂದು ಸಣ್ಣ ಸಪೋರ್ಟ್ ಸಿಕ್ಕಿದ್ರೂ ಯಾರು ಸುಮ್ಮನೆ ಕೂತ್ಕೋಬೇಡಿ, ಅವಲಂಬಿತ ಆಗಬೇಡಿ, ಸ್ವಾವಲಂಬಿ ಆಗಿ. ಏಕೆಂದರೆ ಈಗ ಒಂದೊಂದು ರೂಪಾಯಿ ಎಲ್ಲ ಮನೇಲಿ ಎಲ್ಲರೂ ದುಡ್ಡು ಕೊಡ್ತಾರೆ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಜಮಾನರು, ಮದುವೆ ಆಗಿರೋರಿಗೆ ಯಜಮಾನರು ಕೊಡ್ತಾರೆ, ಮದುವೆ ಮುಂಚೆ ಅಪ್ಪ ಅಮ್ಮ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಬಟ್ ಅದೆಲ್ಲ ಒಂದು ಮಟ್ಟಕ್ಕೆ ಸರಿ ಇರುತ್ತೆ. ಆದರೆ ನಾವೇ ದುಡಿಬೇಕು, ನನ್ನ ದುಡ್ಡೇ ನನಗೆ ಬೇಕು ಅಂತ ಮನಸ್ಸಲ್ಲಿ ಏನಾದ್ರು ಬಂದರೆ ನಮ್ಮ ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಳ್ಳಲ್ಲ ರೀ. ಅವ್ರ ಕಾಲ ಮೇಲೆ ಅವ್ರು ನಿಂತು ಸ್ವಾಭಿಮಾನಿಯಾಗಿ ನ್ಯಾಯಯುತವಾಗಿ ಧರ್ಮವನ್ನು ಕಾಪಾಡುತ್ತಾ ಮನೆಯನ್ನು ಮತ್ತು ಹೊರಗಡೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಳೆ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಮ್ಮ ಸುಮ್ಮನೆ ಹೇಳ್ತಾರ ದೊಡ್ಡವರು, ನಮ್ಮ ಪುನೀತ್ ಸರ್ ಅವರು. ಈ ಎಲ್ಲ ಕಾರಣಕ್ಕೋಸ್ಕರ ಹೆಣ್ಣುಮಕ್ಕಳೇ ಸ್ವಾವಲಂಬಿಯಾಗಿ ಅವಲಂಬಿತರಾಗಬೇಡಿ. ಯಾರಿಗೆ ಅವಕಾಶ ಸಪೋರ್ಟ್ ಇರುತ್ತೋ ಅವರು ಖಂಡಿತ ಮುಂದೆ ಬನ್ನಿ. ಈ ವಿಡಿಯೋ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.